ನೋಡ್ತೀನಿ ಯಾವ ಬಸ್ ಸಿಗುತ್ತೆ ಆ ಬಸ್ ಹತ್ತುತ್ತೀನಿ. ಫಸ್ಟು 5 ಗಂಟೆ ಸುಮ್ಮನೆ ತಿರುಗಾಡೋದು ಬಸ್ಸಲ್ಲಿ. ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರಬೇಕು ಅನ್ನೋದು ಆಸೆ. ಸರಿ, ಮತ್ತು ಸಿಟಿ ಓದ್ತಿದ್ದೀನಿ ಮತ್ತೆ ಅವ್ರ ಬಸ್ಸೇ ಬಂದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಆ್ಯಕ್ಚುಲಿ ಇದು ನಾನು ರಿಯಲಿ ಎಂಜಾಯ್ ಮಾಡಿದೆ ಇದನ್ನು. ಹೆಲೋ, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡಿ, ಯಾರೂ ನನ್ನನ್ನು ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ವೀಡಿಯೋದೊಂದಿಗೆ ಹೊಸ ಕಂಟೆಂಟ್ನ ತೊಗೊಂಡು ಮುಂದೆ ಬರ್ತಾಯಿದ್ದೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಫುಲ್ವರೆಗೂ ನೋಡಿ. ಇವತ್ತು ಸ್ಯಾಟರ್ಡೆ 2 ಗಂಟೆಗೆ ಕೆಲಸ ಬಿಡ್ತು. ಅಲ್ಲಿಂದ ಸಿಟಿಗೆ ಬಂದೆ. ಸಿಟಿಗೆ ಬಂದಾಗ ಬೇಜಾರಾಗ್ತಿತ್ತು, ಮನೆಗೆ ಹೋಗ್ಲಾ ಇಲ್ಲ ಎಲ್ಲರೂ ಹೋಗೋಣ ಅಂತ. ಸೊ ಆವಾಗ ಬಂದಿದ್ದೆ ಐಡಿಯಾ, ಸಿಕ್ಕಿರೋ ಬಸ್ನ ಹತ್ಕೊಂಡು ಲಾಸ್ಟ್ ಟಿಕೆಟ್ ತೊಗೊಂಡು ಮತ್ತೆ ರಿಟರ್ನ್ ಬರೋದು. ಅರ್ಥ ಆಗಲಿಲ್ಲ ಅನ್ಕೋತೀನಿ, ವೀಡಿಯೋನ ನೋಡಿ ಗೊತ್ತಾಗ. ಎಲ್ಲ ಹೋಗೋಣ, ನೋಡ್ತೀನಿ ಯಾವ ಬಸ್ ಸಿಗುತ್ತೆ ಆ ಬಸ್ ಹತ್ತುತ್ತೀನಿ. ಫಸ್ಟು 5 ಗಂಟೆ ಸುಮ್ಮನೆ ತಿರುಗಾಡೋದು ಬಸ್ಸಲ್ಲಿ. ಯಾವ ಬಸ್ ಸಿಗುತ್ತೋ, ಯಾವುದು ಹೊರಡೋಕ್ಕೆ ರೆಡಿಯಾಗಿ ನಿಂತಿರುತ್ತೋ ಆ ಬಸ್ ಹೋಗೋಣ. ಯಾವುದೋ ಮೆಟ್ರೋಪೋಲ್ ಅಂತೆ ಲಾಸ್ಟ್ ಸ್ಟಾಪ್ ಇರುತ್ತೆ, ಅದು ತೊಗೊಳ್ಳೋಣ. ಇಲ್ಲಾಂದರೆ ಬೇಡ ಅದು. ಓಕೆ, ಈ ಬಸ್ಸು ಹೋಗಲ್ಲ ನಂಗೆ ಕಾಣಿಸುತ್ತೆ. ನೋಡೋಣ, ಈ ಬಸ್ಸು ಹೋದರೆ ಈ ಬಸ್ಸಿಗೆ ಹತ್ತೋಣ, ಇಲ್ಲಾಂದರೆ ಬೇರೆ ಬಸ್ ಯಾವ್ದಾದ್ರು ಆ ಕಡೆ ಸೈಡ್ ಯಾವ್ದಾರು ಇದ್ರೆ ಆ ಕಡೆ ಹೋಗೋಣ, ಇಲ್ಲಾಂದರೆ ಬೇಡ. ಓಕೆ ಬನ್ನಿ, ಅಲ್ಲೊಂದು ಬಸ್ಸಿದೆ, ಯಾವುದು ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಬೋರ್ಡ್ ನೋಡೋಣ ಯಾವುದಿದೆ ಏನಂತ. ಬೋರ್ಡ್ ನೋಡಿಬಿಟ್ಟು ಲಾಸ್ಟಲ್ಲಿ ತೊಗೊಳ್ಳೋಣ. ಓಕೆ, ನೈಸ್ ಎಕ್ಸ್ಪೀರಿಯನ್ಸ್. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಸಿಕ್ಕಿರೋ ಬಸ್ಗಳೆಲ್ಲ ಹತ್ಕೊಂಡು. ಓಕೆ, ವಿವೇಕಾನಂದ ನಗರ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಹೋಗೋಣ. ಗಾಯ್ಸ್, ಬಸ್ ಹತ್ತಿದ್ದೀನಿ. ಶಾಪ್ ಎಲ್ಲಿ ಬರುತ್ತೆ ಅವ್ರು ಹೇಳಿದ್ದೀನಿ, ಕೇಳಿಸ್ಕೊಂಡಿಲ್ಲ. ವಿವೇಕಾನಂದ ನಗರ ಒಂದು ಸತಿ ಹೋಗ್ತೀನಿ, ಬಟ್ ಅದೇ ಕನ್ಫರ್ಮಾಗಿ ಅದೇ ಹೋದ ಮೇಲೆ ಗೊತ್ತಾಗುತ್ತೆ. ಎಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ, ಏನು ಮೊದಲೇ ಡಬ್ಬಗಳಾಗಿ ಎದುರಿಸ್ಕೊಂಡು ಹೋಗ್ತಾವನೆ ಗುರು. ಎಗರಿಸ್ಕೊಂಡು ಬಂದವನೆ. ಹಿಂದೆ ಕೂತಿದ್ದವಳು ಮುಂದಕ್ಕೆ ಬಂದು ಕೂತ್ಕೊಂಡ್ಬಿಟ್ಟೆ. ಯಪ್ಪ, ಯಾವ ಮಟ್ಟಿಗೆ ಎಗರಿಸ್ತಾವ್ ಗೊತ್ತಾ ಹತ್ತಿನ. ಇದೊಂದು ಗುರು ಒಳ್ಳೆ ಬೆಂಗಳೂರು ಇದ್ದಂಗಿದೆ ಇದು. ನನಗೆ ಗೊತ್ತೇನೋ ಮೈಸೂರಲ್ಲಿ ಈ ಥರದ್ದು ಒಂದಿದೆ ಅಂದ್ಬಿಟ್ಟು ಯಾಕೋ ಶಾಕ್ ಆಗ್ಬಿಟ್ಟೆ ನಾನು. ಲಾಸ್ಟ್ ಸ್ಟಾಪ್ ಅಂದ್ಬಿಟ್ಟು ಇಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಕುವೆಂಪು ನಗರ, ಸರಿ ಇದು ವಿವೇಕಾನಂದ ಇನ್ನೂ ಬಂದಿಲ್ಲ ಅನಿಸುತ್ತೆ. ಹಬ್ಬ ಮೈಸೂರಲ್ಲಿ ಹಿಂಗೆಲ್ಲ ಇದೆಯಾ ಗುರು? ಓ ಪರಮಾತ್ಮ, ಸಾಯಿಸೇ ಬಿಡ್ತಾನೆ ಈ ಬಸ್ ಇಳಿಯಾಗ ಅಷ್ಟನ್ನು. ವಿವೇಕಾನಂದ ಯಾವ ಗುರು ಇವನು ಕಂಡಕ್ಟರ್ ಕೇಳಿಸ್ಕೊತಾನೆ ಇಲ್ಲ. ವಿವೇಕಾನಂದ ನಗರ ಇರ್ತಾ ಬಂತು ಗುರು. ಇದೆ ಒಂದು ಬಸ್ ಮಿಸ್ ಆಯಿತು, ಇಲ್ಲಾಂದರೆ ಆ ರೂಟಲ್ಲಿ ಹೋಗ್ಬಿಡ್ಬೋದಾಗಿತ್ತು. ಸೊ ಗೈಸ್, ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಂದ ವಿವೇಕಾನಂದ ನಗರದಲ್ಲಿದ್ದೀನಿ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಬಸ್ ಸ್ಟ್ಯಾಂಡಿಂದ ವಿವೇಕಾನಗರ ಬಸ್ ತೊಗೊಂಡು ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಗೊತ್ತಿಲ್ಲ ಇಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅಂತ. ಮೇ ಬಿ ಮತ್ತೆ ಸಿಟಿಗೆ ಹೋಗ್ಬೇಕು ಅನಿಸುತ್ತೆ. ಇಲ್ಲಿಂದ ಬೇರೆ ರೂಟ್ಗೆ ಏನಾದ್ರು ಬಸ್ ಇದ್ದರೆ ತೊಗೊಳ್ಳೋಣ. ಮತ್ತೆ ಸಿಟಿಗೆ ಹೋಗಬೇಕು ಅಂದರೆ ಮತ್ತೆ ಅದೇ ನಾನು ಬಂದಿದ್ದ ಬಸ್ಗೆ ಹೋಗಬೇಕಾಗುತ್ತೆ. ಮತ್ತು ಸಿಟಿಗೆ ಹೋಗಿ ಸಿಟಿಯಿಂದ ಬೇರೆ ರೂಟ್ ಬಸ್ ತೊಗೋಬೇಕು. ಈಗ 3 ಗಂಟೆ 2:15 ಬಸ್ ಸಿಟಿ ಬಸ್ ಸ್ಟ್ಯಾಂಡ್ ಬಿಟ್ಟೆ. ಈಗ 3 ಗಂಟೆ, ಇನ್ನೂ 2 ಅವರ್ ಟೈಮ್ ಇದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿವೇಕಾನಂದ ನಗರ ಬಸ್ ನಿಲ್ದಾಣ, ವಿವೇಕಾನಂದ ವೃತ್ತ. ನಾನು ಇಳಿದಂಥ ಸ್ಟಾಪಲ್ಲೇ ಇದ್ದೀನಿ ಈಗ. ಯಾವುದೋ ಒಂದು ಬಸ್ ಬಂತು, ಹೋಗೋಣ ಸಿಟಿಗೆ. ಇಲ್ಲಿ ಯಾವುದೂ ಬಸ್ ಬರ್ತಾ ಇಲ್ಲ. ಮೇ ಬಿ ಈಗ ಮತ್ತೆ ಸಿಟಿಗೆ ಹೋಗ್ಬೇಕು. ಮತ್ತೆ ಸಿಟಿಗೆ ನಮ್ಮ ಪಯಣ. ಸಿಟಿ ಕೊಡಿ, 2 ಕೊಟ್ಬಿಡಿ, ನಾನು ಸಿಟಿ.
ಸೊ ಗೈಸ್ ಮತ್ತೆ ಸಿಟಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೇರೆ ರೂಟ್ ಯಾವ ಬಸ್ಸು ಬರಲಿಲ್ಲ. ಮತ್ತು ನಮ್ಮ ಪಯಣ ಸಿಟಿಗೆ. ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸಿಗದ ಕಡೆ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ರೆ ನಮಗೊಂಥರ ನಾಚಿಕೆ ಆಗೋಗ್ತದೆ. ಯಾರಾದರೂ ಏನಾರು ಅಂದ್ಕೊಡ್ತಾರ ಏನೂ ಇಲ್ಲ. ಅದರಲ್ಲೂ ಬಸ್ಸಲ್ಲಂತೂ ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಬೇಕು ಅಂದರೆ ಮಾಡ್ತೀನಿ. ಗೈಸ್ ಈಗ ನಾನು CBSE ಇದ್ದೀನಿ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ನೋಡಿ ನಾವು ಬಂದಿದ್ದ ಬಸ್ಸು ಅದೇ. ಈಗ ನೋಡ್ತೀನಿ ಯಾವ ಬಸ್ ಸಿಗುತ್ತೆ ಆ ಬಸ್ ಹತ್ಕೊಂಡು ಹೋಗ್ತೀನಿ. ಈಗ 2:30 ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಈಗ 3:30 ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ. ನಮ್ಗೆ ಯಾವುದೋ ಬಸ್ ಬಂತು. 5 ಗಂಟೆಗೆಲ್ಲ ಕ್ಲೋಸ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ, ಯಾವ ಬಸ್ ಸಿಗುತ್ತೆ ಅಂತ. ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಹೋಗಬೇಕು ಅನ್ನೋದೆಲ್ಲ ಏನಿಲ್ಲ. ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರಬೇಕು ಅನ್ನೋದು ಆಸೆ. ಸೊ ಅದಕ್ಕೆ ಬನ್ನಿ ನೋಡೋಣ ಏನಿದೆ, ಯಾವ ಬಸ್ ಇದೆ ಏನು ಅಂದ್ಬಿಟ್ಟು. ಯಾವುದಿರುತ್ತೆ ಅದಕ್ಕೆ ಕತ್ಕೊಂಡು ಹೋಗೋದು. ಓ ಬೈ ಅಣ್ಣ ಕೂತ್ಕೊಂಡು ಹೋಗ್ತಾನೆ. ಬೋಗದ್ದಿ ಗುರು. ಸರಿ ಬನ್ನಿ. ಬೋಗದ್ದಿ ನಾನು ನೋಡಿಲ್ಲ, ನೋಡ್ಕೊಂಡು ಬಂದು ಗುರು ಈ ಬಸ್ಸು ಹೋಗುತ್ತೆ ಅಂತ ಹತ್ಕೊಂಡೆ. ಬಸ್ಸು ಹೋಗ್ತಾನೆ ಹಿಂಗೆ ಆದರೆ ಟೈಮ್ ಆಗಿಬಿಡುತ್ತೆ. ಬೇರೆ ಕಡೆ ಬೇರೆ ಬಸ್ಗೆ ಹೋಗೋಣ. ಸಾರಿ ಬಸ್ಸು ಬಾಯ್ ಬಾಯ್. ಅದು ಕೂತ್ಕೊಂಡಿದ್ದೀನಿ, ಮೂನೇ ಆಯ್ತಾ ಇಲ್ಲ ಗುರು. ಮೂವ್ ಆಗೋ ಬಸ್ಗೆ ಹೋಗೋಣ. ಯಾವುದೋ ಓ ನನ್ನ ಮಗನೇ BEML ಅಂತ ಯಾವುದೋ ಗೊತ್ತಿಲ್ಲ. BEML ಹಾಂ ಸ್ಟಾಪ್ ಬಂದು BEML ನೆಕ್ಸ್ಟ್ ಸ್ಟಾಪ್. ಇವಾಗ ಇದೇ ರೂಟಿಂದ ಹೋದೆ, ಮತ್ತು ಇದೇ ರೂಟಿಂದ ಹೋಗ್ತೈತೆ ಬಸ್. ಗೊತ್ತಿದ್ದರೆ ಬೇರೆ ಬಸ್ಸಾರ ಹತ್ಬಿಡ್ತೈತೆ. ಇದು ಯಾವ ಕರ್ಮ ಗುರು. ಈ ವಿವೇಕಾನಂದ ನಗರಕ್ಕೆ ಹೋಗ್ಬೇಕಾದ್ರೂ ಇದೇ ರೂಟಲ್ಲೇ ಬಂತು ಬಸ್ಸು. ಈಗಲೂ ಅದೇ ರೂಟಲ್ಲಿ ಹೋಗ್ತೈತಲ್ಲ. ಬಂತು ನೋಡಿ ವಿವೇಕಾನಂದ ನಗರ. ಏನು ಗುರು ಇದು, ಮತ್ತೆ ಅಲ್ಲಿಗೆ ಬಂದ್ನಲ್ಲಪ್ಪ. ಸುತ್ತಿ ಬಳಸಿ ಇಲ್ಲೇ ಬರ್ತೈತೆ ಬಸ್ಸು. ಈಗ ತಾನೇ ಇಲ್ಲಿಂದ ಹೋದೆ. ಮುಂಚೆ ಇದೇ ರೂಟ್, ಈ ಬಸ್ಸು ಇದೇ ರೂಟಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗಿದ್ದಿದ್ರೆ ಮೇ ಬಿ ಇದರಲ್ಲೇ ಹತ್ಕೊಂಡ್ಬಿಡ್ತಿದ್ನೋ ಏನೋ. ಮತ್ತೆ ಸಿಟಿಗೆ ಹೋಗಿ ಸಿಟಿಯಿಂದ ಹಿಂಗೆ ಬರಂಗಾಯ್ತದೆ. ಈಗ ನೋಡಿರೋ ಪ್ಲೇಸ್ನ ಮತ್ತೆ ನೋಡ್ತಾ ಇದ್ದೀನಿ. ಇಟ್ಸ್ ಓಕೆ, ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅನ್ಎಕ್ಸ್ಪೆಕ್ಟೆಡಾಗಿ ಏನಾದ್ರು ಇರಬೇಕು ಅಂತ. ಇದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಆ್ಯಕ್ಚುಲಿ ಇದು ನಾನು ರಿಯಲಿ ಎಂಜಾಯ್ ಮಾಡಿದೆ ಇದನ್ನು. ಬಟ್ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಹೇಳೋದು ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಮೇ ಬಿ ಇದೇ ಇರಬೇಕು ನನ್ನ ಪ್ರಕಾರ. ಇದೇನಾ? ಎಸ್ ಇದೆ. ಅಲ್ಲ ಸ್ಟಾಪ. ಓಕೆ. ಸೊ ಬೆಮೆಲ್ ಸ್ಟಾಪ್ ಇದೆ ಅಂತೆ. ನಾನು ಬಂದಿದ್ದು ಆ ಬಸ್ಸಲ್ಲಿ. ಈಗ ಮತ್ತೆ ರಿಟರ್ನು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಈಗ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಯಾವುದೋ ಬೆಮೆಲ್ ಅಂದರೆ ಒಂದು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ, ಬೆಮೆಲ್ ಫ್ಯಾಕ್ಟ್ರಿ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಇಲ್ಲಿ ನೋಡಿದ್ರೆ ಆ ಥರ ಏನೂ ಇಲ್ಲ. ವಿವೇಕಾನಂದ ನಗರದಿಂದ ಮುಂದೆ ಬಂದೇ ಬೆಮೆಲ್ ಗುರು. ಈ ಥರ ಆಗುತ್ತೆ. ಯಾವುದೋ ಒಂದು ಬಸ್ ಬರ್ತಾಯಿದೆ, ಅದೇ ಬಸ್ಸಿಗೆ ಹತ್ಕೊಬಿಡ್ತೀನಿ, ಸಿಟಿಗೆ ಹೋಗ್ಬಿಡೋಣ. ಒಂದೊಂದು ಸತಿ ಹಿಂಗಾಗುತ್ತೆ, ಏನೇನು ಮಾಡೋಕ್ಕಾಗಲ್ಲ. ವಿವೇಕಾನಂದ ನಗರದಿಂದ ಮುಂದೆ ಬಂದೇ ಬೆಮೆಲ್ ಸ್ಟಾಪು. ನನಗೆ ಇದು ಗೊತ್ತೇ ಇರಲಿಲ್ಲ. ಈಗ ಮತ್ತೆ ಸಿಟಿಗೆ ಹೋಗೋಣ. ಸಿಟಿಗೆ ಬಂದು ಸಿಟಿಯಿಂದ ಇಲ್ಲಿಗೆ ಬಂದು ಈಗ ಮತ್ತೆ ಸಿಟಿಗೆ ಹೋಗ್ತಿದ್ದೀನಿ ಮತ್ತೆ. ಅವರೇ ಶಾಕ್ ಆಗಿಬಿಟ್ರು. ಬೆಮೆಲಿಗೆ ಬಂದ್ಬಿಟ್ಟು ಮತ್ತೆ ಸಿಟಿಗೆ ಹೋಗ್ತಾ ಇಲ್ಲ ಅಂತ. ಅವ್ರ ಬಸ್ಸೇ ಬಂದೆ. ಸೊ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಂಡು ಇವತ್ತು ಆಗಿದ್ದಲ್ಲ, ಬರೀ ಅನ್ಎಕ್ಸ್ಪೆಕ್ಟೆಡೇ. ನನಗೆ ದೇವರಾಣೆ ಗೊತ್ತಿರಲಿಲ್ಲ ಇವ್ರ ಬಸ್ಸೇ ಅಂತ. ಇವ್ರ ಬಸ್ ಅಂದರೆ ನಾನು ಬೇರೆ ಬಸ್ಸು ಗೊತ್ತಾಯಿದೆ. ಎಲ್ಲೂ ಹೋಗ್ತಿದ್ದೀರ ಅಂತ ಕೇಳ್ಬಿಟ್ರು.
ಕಾಮಿಡಿ ಏನು ಅಂದರೆ ನಾನು ಏನು ಸಿಟಿಯಿಂದ ಬೆಮ್ಮೆಲ್ಗೆ ಬಂದನೋ ಅದೇ ಕಂಡಕ್ಟ್ರ್ ಬಸ್ಸೇ ಮತ್ತೆ ಸಿಟಿಗೆ ಹೋಯ್ತು. ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಬಸ್ಸು ಅಂತ ಹತ್ಕೊಬಿಟ್ಟೆ. ಆಮೇಲೆ ಎಲ್ಲೋ ಹೋಯ್ತಿದ್ಯಾ ನೀನು, ಇವಾಗ ತಾನೇ ಬೆಮ್ಮೆಲ್ ಅಂದ್ಬಿಟ್ಟು ಇಲ್ಲಿ ಇಳ್ಕೊಂಡೆ ಮತ್ತೆ ಸಿಟಿಗೆ ಹೋಯ್ತಿದ್ಯಾ ಹಂಗೆ ಹಿಂಗೆ ಅಂತ ಕೇಳಿದ್ರು. ಹೌದು ಸಿಟಿಗೆ ಹೋಗ್ತಾಯಿದ್ದೀನಿ, ಈ ಥರ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ ನಾನು ಮತ್ತೆ ಸಿಟಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ. ಅವ್ರು ಫುಲ್ಲು ನಗ್ತಾಯಿದ್ರು. ಸೊ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಏನು ಫ್ರೀ ಇದೆ ಸಿದ್ದರಾಮಯ್ಯ ಫ್ರೀ ಕೊಟ್ಬಿಟ್ಟವನೇ ಅಂದ್ಬಿಟ್ಟು ಸುಮ್ಮನೆ ಸುತ್ತಾಡ್ತಿರ್ತಾರೆ ಅಂತ. ಸೀರಿಯಸ್ಲಿ ಮ್ಯಾಟ್ರ್ ಅದಲ್ಲ. ನನಗೆ ಇಷ್ಟ ಆಯಿತು, ನಾನು ಈ ಕೆಲಸ ಇವತ್ತು ನಾನು ಮಾಡಬೇಕು ಅಂದರೆ ಅದು ಎಷ್ಟೇ ಖರ್ಚಾಗಲಿ ಎಂಥದೇ ಆಗಿರಲಿ ನಾನು ಮಾಡಬೇಕು, ಆ ಥರ ಮೈಂಡ್ಸೆಟ್ ನಂದು. ಫ್ರೀ ಇದೆ ಸುಮ್ಮನೆ ತಿರುಗಾಡೋಣ ಆ ಥರ ತಿರುಪೆ ಶೋಕೆಲ್ಲ ನನಗಿಲ್ಲ. ಮಾಡಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ ಆ ಥರ. ಮ್ಯಾಮ್ ಕೇಳ್ಕೊಂಡು ಹೋದ್ರು, ನನಗಿನ್ನೂ ಟಿಕೆಟೇ ಕೊಟ್ಟಿಲ್ವಲ್ಲ, ಏನಕ್ಕೆ ಏನು ಗೊತ್ತಾಯ್ತೇನ, ಕೋಪ ಗೀಪ ಮಾಡ್ಕೊಬಿಟ್ಲ, ನನಗೂ ಗೊತ್ತಾಯ್ತೆ ಅಲ್ವಲ್ಲಪ್ಪ ಟಿಕೆಟ್ ಕೊಟ್ಟಿಲ್ಲ. ಏನು ಗುರು ಕರ್ಮ ಇದೆ. ಏನು ಫೈನಲಿ ಕೊಟ್ಟರು, ಟಿಕೆಟ್ ಕೊಟ್ಟರು ಫೈನಲಿ. ಅಪ್ಪ ಹೆಂಗೆಲ್ಲ ಆಯ್ತಾ ಇರುತ್ತೆ ಜೀವನದಲ್ಲಲ್ವಾ. ಮತ್ತೆ ಸಿಟಿಗೆ ಒಂದೇ ಬರು. ಅಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಆ ಬೋರ್ಡಲ್ಲಿ ಕರೆಕ್ಟಾಗಿ ನೋಡಬೇಕು ಅದು ಯಾವ್ಯಾವ ರೂಟ್ ಮೇಲೆ ಹೋಗುತ್ತೆ ಅಂತ. ನಾನೇನು ಬಸ್ಸು ಮೂವ್ ಆಗಿಬಿಡುತ್ತೆ ಅನ್ನೋ ಅರ್ಜೆಂಟಲ್ಲಿ ಹತ್ಕೊಬಿಟ್ಟೆ. ಛೇ ನಗು ಅಂದರೆ ನಗು ನನಗೆ. ಆ ಕಂಡಕ್ಟ್ರು ಆಂಟಿ ಕೇಳ್ತಾಯಿದ್ರೆ ಈ 3-4 ಅವರ್ ಏನಿತ್ತು ನನಗೇ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಯಾಕಂದರೆ ನಾನು ಏನು ಅಂದ್ಕೊಂಡಿದ್ನೋ ಅದು ವಿರುದ್ಧವಾಗಿ ಆಗ್ತಿತ್ತು. ಇದನ್ನೇ ಅನ್ಎಕ್ಸ್ಪೆಕ್ಟೇಷನ್ ಅಂತ ಹೇಳೋದು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅದೇ ಸಿಕ್ತು ನನಗೆ. ಸೊ ಐ ರಿಯಲಿ ಎಂಜಾಯ್ ದಿಸ್ ಡೇ. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ, ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದರಲ್ಲಾದರೂ ನೋಡ್ಕೋಬೇಕು ಯಾವ್ಯಾವ ರೂಟಲ್ಲಿ ಯಾವ್ಯಾವ ಬಸ್ ಹೋಗುತ್ತೆ ಅಂತ.